ಅಲ್ಲ ಕಲ್ಯಾಣಿ, ಇಲ್ಲಿ ಏನು ಮಾಡಕತ್ತಿ? ಇಷ್ಟು ಟೋಕೊಂಡ್ ದನನ್ನೆಲ್ಲ ಸೇರಿಸಿ ಅಷ್ಟ್ರನ್ನ ಹೆಂಗಸರನ್ನ ಕರ್ಸಿ ಅಲ್ಲಿ ಇಲ್ಲಿ ಏನು ಕೆಲಸ ಅವ್ರಿಗೆ? ಅಯ್ಯೋ ಮಾರಯ್ಯ, ಏನು ಕೆಲಸ ಅಂತೀಯಲ್ಲ ಯಪ್ಪ. ಒಂದು ಬೆಳಗ್ಗೆ ಅಡುಗೆ ಮಾಡಿ ಒಟ್ಟು ತಂದು ಇಲ್ಲಿಟ್ಟು ರೆಡಿ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡಕ್ಕೆ ಬಾ ಅಂತೇಳಿ ನಾನು ಹೇಳಿ ಬಂದನಿ. ಈಗ ಬಂದು ಅಷ್ಟ್ರನ್ನು ಕರೆಸಿಯಲ್ಲ ಅಂತೀಯಲ್ಲ. ಅಷ್ಟ್ರು ಬೇಕಂತಾನೆ ಹೇಳಿರೋದು. ವಿಡಿಯೋ ಶೂಟ್ ಮಾಡ್ಬೇಕು, ಬಡ ಬಡ ಕ್ಯಾಮ್ರಾ ತಗೋರಿ, ಅಡಿಗೆಲ್ಲ ತಣ್ಣಗಾಗಿ ಹೋಗತಿ. ಈಗೇನು ಅಡಿಗೆ ಭಾಳ ಬಿಸಿ ಐತನ? ಎಲ್ಲ ತಣ್ಣಗ ಆಗಿ ಹೋಗೈತಿ. ನೋಣ ಕುಂತು ಅದ್ರ ಮೇಲೆ ಹೇತು ಹೋಗ್ಯಾವು. ಈಗ ವಿಡಿಯೋ ಶೂಟ್ ಮಾಡಬಾ ಅಂತ. ಅಯ್ಯೋ ಪುಣ್ಯಾತ್ ಕಿತ್ತಿ, ಏನು ವಿಡಿಯೋ ಶೂಟ್ ಮಾಡಿ ಏನು ಮಾಡ್ಬೇಕಾಗಿತ್ತು ಈಗ? ಏನು ಮಾಡಬೇಕು ಆಗಿಲ್ರಿ. ಪರಿಮಳಂದು ಮದುವೆ ಫಿಕ್ಸ್ ಆಗಿದ್ದಕ್ಕಾಗಿ ಎಲ್ಲರಿಗೂ ಒಂದು ಪಾರ್ಟಿ ಕೊಡಾಕತ್ತೇವೆ ಅಂತ ಹೇಳಿ ಸಣ್ಣಕ್ಕೆ ಒಂದು ಪಾರ್ಟಿ ಮಾಡೋಣ ಅಂತ ಹೇಳಿ ಮಾಡ್ಕೊಂಡೆ. ಬರೀ ಹಂಗೆ ಪಾರ್ಟಿ ಮಾಡಿದ್ರೆ ವೇಸ್ಟ್ ಆಕತಿ, ಅದನ್ನ ಯೂಟ್ಯೂಬಿಗೆ ಚಾನಲಿಗೆ ಬಿಟ್ಟರೆ ಚಲೋ ಆಕತಿ ಅಂದು ಕ್ಯಾಮ್ರಾ ಎಲ್ಲ ತೊಗೊಂಡು ಬಂದು ನಿಮಗೆ ಹೊತ್ಕೊಂಬರಕ್ಕೆ ಒಜ್ಜಾಕತಿ ಅಂದು ಅಡುಗೆ ಪಡಿಗೆ ಒಟ್ಟು ತಂದು ತಟ್ಟಿ ತಂದು ಅಷ್ಟನ್ನು ಬರಕ್ಕೆ ಹೇಳಿ ರೆಡಿ ಮಾಡೀನಿ. ಈಗ ನೀವು ವಿಡಿಯೋ ಶೂಟ್ ಮಾಡಾರ ಇಲ್ಲ? ಏನು ಹಂಗೆ ಊರಿಂದ ಊರಿಗೆ ಹೊತ್ಕೊಂಬಂದಂಗೆ ಮಾಡ್ತಾ ಅಡುಗೆ ಮನೆಯಾಗಿಂದ ಹಿತ್ಲ ಕಟ್ಟಿಗೆ ತಗೊಂಡು ಬಂತು. ಏನೋ ಹಿತ್ಲಕ್ಕೆ ಗದ್ದೆ ಐತಿ, ಪುಣ್ಯ ಚಲೋ ಆತ ನಿಂದು. ಇಲ್ಲ ಅಂದಿದ್ರೆ ಎಲ್ಲರ ತೋಟಕ್ಕೆ ಗದ್ದೆಗೆ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಈಗೆಲ್ಲ ಇಲ್ಲೇ ಸೆಟ್ ಮಾಡಿ ಏನೀಗ. ಚಲೋ ಆತು ತಗೋ. ಪರಿಮಳ ಇಲ್ಲದ ಖುಷಿ ನಿನಗೆ ಅಲ್ಲನಾ ಪರಿಮಳ? ಇಲ್ಲಮ್ಮ, ನಾನೇನು ಹೇಳಿಲ್ಲ. ಕಲ್ಯಾಣಿ, ಇದೆಲ್ಲ ಯಾಕೆ ಬೇಕಾಗಿತ್ತು ಇವತ್ತ? ಹೋಲಿ ನಾವ ವಿಡಿಯೋ ಶೂಟ್ ಮಾಡಿ ಬಿಡಾಕ್ ಬರ್ತಿತ್ತು. ನೀ ಯಾಕೆ ಮಾವನ್ ಕರ್ದಿ? ಅವ್ನಿಗೆ ಏನ್ರ ಕೆಲಸ ಇತ್ತ ಏನ? ಈ ಮಕಾಶಿಗೆ ಏನು ಕೆಲಸ ಐತಿ ಇವತ್ತು? ಭಾನುವಾರ ಸಂಡೇ ಇವತ್ತು ಉಂಡೆ ಮಕ್ಕಂಡೆ ಮಾಡ್ತಾನ ಅಷ್ಟ, ಮತ್ತೆ ಇನ್ನೇನು ಮಾಡ್ತಾನ? ಏನು ಹಂಗ ಬಂದು ಅಡುಗೆ ಮನೆ ಕೆಲಸ ಏನಾರ ಮಾಡ್ಕೊಡ್ತಾನ ನಿಮ್ಮ ಮಾವ? ಏನೂ ಇಲ್ಲ. ಸಂಡೇ ಅಂತಾನ ಊಟ ಮಾಡ್ತಾನ, ಕುಂಡಿ ಹಾರಕ್ಕೆ ಅಂತಾನ, ಮಕ್ಕಂತಾನ, ಅಷ್ಟ ಕೆಲಸ. ಏ ಕಲ್ಯಾಣಿ, ನಿಂದ ಯಾಕ ಜಾಸ್ತಿ ಆತ? ಎಲ್ಲರ ಮುಂದೆ ನಾನು ಮರ್ಯಾದೆ ತೆಗಿಬೇಡ ನೀನು. ಹಂಗಲ್ಲ ಮಾವ, ನೀನು ಭಾಳ ರೊಚ್ಚಿಗೆ ಹೇಳ್ಬೇಡ. ನೀನು ಮರ್ಯಾದೇನು ಹೊಂಟಿಲ್ಲಿಲ್ಲೇ. ನಿಗೇನ್ರ ಕೆಲಸ ಇದ್ರೆ ನೀ ಹೋಗು, ನಾವು ವಿಡಿಯೋ ಶೂಟ್ ಮಾಡ್ಕೊಂತೀವಿ. ಮತ್ತು ನಾವೆಲ್ಲ ಮಾಡ್ಕೊಂತೀವಿ, ಹೋಗು. ಬಾಂಬ್ಸ್ಕೊಂಡ್ಕೊಳ ಸುಬ್ಬಿ, ನಾನು ಬೇಕು ಅಂತೇಳಿ ಬರಾಕ್ ಹೇಳೀನಿ. ಈಕಿ ನೀ ಹೋಗ ಮಾವ ಅಂತ ಭಾರಿ ಮಾವನ ಮೇಲಿನ ಪ್ರೀತಿಕಿ ಉಕ್ಕಿ ಹೊರೀತೈತಿ. ಕುತ್ಕೊಬಾರ ಸುಮ್ಮನ. ನೋಡ್ರಿ, ನಾವೆಲ್ಲರೂ ಊಟ ಮಾಡ್ತೇವೆ. ಊಟ ಶೇರ್ ಮಾಡ್ಕೊಂಡು ನಾವು ಊಟ ಚೆನ್ನಾಗೈತಿ, ಹಂಗೈತಿ, ಹಿಂಗೈತಿ ಅಂತ ಹೇಳ್ತಾ ಇರ್ತೇವೆ. ಒಂದು ಇಂಚು ಬಿಡ್ಲಾರ್ದಂಗೆ ಅಷ್ಟು ವಿಡಿಯೋ ಮಾಡ್ಬೇಕು. ಅದು ನಿಮ್ಮ ಕೆಲಸ ಇವತ್ತು. ಹಲೋ ರೀ, ಇಲ್ಲೈತಿ ಕ್ಯಾಮ್ರಾ ಕವರ್ನಾಗ. ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆ ಕರೆ ಚೀಲ ಐತಲ್ಲ ಅದ್ರಾಗೈತಿ. ನೀವೆಲ್ಲಿ ಹುಡುಕಾಕತ್ತೀರಿ? ನಾನು ಇಲ್ಲೆಲ್ಲರೂ ಚಲೋ ಒಂದು 3-4 ಬೆತ್ತದ ಕೋಲ್ ಅದಾವನಂತ ಹುಡ್ಕಾಕತ್ತಾನಿ. ಅಯ್ಯೇ ಮಾರಯ್ಯ, ಆ ಕೋಲ್ ತೊಗೊಂಡು ಏನು ಮಾಡ್ತಿ? ಸ್ಟ್ಯಾಂಡ್ ತಂದನಲ್ಲಿ ವಿಡಿಯೋ ಮಾಡಕ್ಕಂತಾನೆ ಸ್ಟ್ಯಾಂಡ್ ತಂದ ನೋಡು. ಇಲ್ಲಾಂದ್ರೆ ಸೆಲ್ಫಿ ಸ್ಟಿಕ್ ಐತಿ. ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ ತಗೊಂಬಂದು ಇಲ್ಲಿ ಇಟ್ಟಾನಿ. ಯಾವುದು ಕಾಣಿಸದಲ್ಲಪ್ಪ ನಿಮಗಾರ? ಈಗೇನು ಮಾಡ್ಬೇಕು? ಎಲ್ಲ ಹೆಂಗಸರು ಕುತ್ತಿಗೆ ಹಿಚಕ್ಬೇಕನ? ಹಂಗಲ್ಲ. ಏನು ಮಾಡ್ರಿ ಗೊತ್ತಾನ, 1 by 1 ಎಲ್ಲರೂ ಕೂತ್ಕೊಂತ ಬರ್ತಾರ. ನಾನು ಹೆಂಗೆ ಅವ್ರ ತಟ್ಟಿಗೆ ಬಡಿಸ್ತಾನಲ್ಲ ಹಂಗೆ ಅದನ್ನು ನಾವು ಬಡಿಸೋದನ್ನು ಸ್ಲೋ ಮೋಷನಾಗಿ ತೆಗಿಬೇಕು ನೀವು. ಆಮೇಲೆ ಉಳಿದಿದ್ದನ್ನ ಅವರು ತಿನ್ನೋದನ್ನ, ಅದನ್ನ ಹಿಂಗೆ ಅವರು ಸ್ಮೈಲಿಂದ ಊಟ ಮಾಡೋದನ್ನ ಅದನ್ನೆಲ್ಲ ವಿಡಿಯೋ ಮಾಡ್ಬೇಕು. ಯಾವುದನ್ನು ಬಿಡಬೇಡ್ರಿ, ಯಾಕಂದ್ರೆ ಈ ವಿಡಿಯೋ ನಮಗೆ ಭಾಳ ಇಂಪಾರ್ಟೆಂಟ್ ಐತಿ. ದೊಡ್ಡವ್ರು ಕುತ್ಕೊಳ್ರಿ ಎಲ್ಲರೂ. ಅಡುಗೆ ಪರಿಮಳ ನೋಡಿದ್ರೆ ಊಟ ಮಾಡ್ಬಿಡಂಗ ಅನ್ನಿಸ್ಬಿಡಕತ್ತೈತಿ. ಏನು ಮಾಡ್ಬೇಕು? ಈ ಕಲ್ಯಾಣ ಇನ್ನೂ ಎಷ್ಟೊತ್ತಿಗೆ ಹಾಕ್ತಾಳೆ ನಾ ಊಟನ? ಎಲ್ಲರೂ ಕುಂತ್ರಲ್ಲ, ನಾ ಏನು ಮಾಡ್ಲಿ ಈಗ? ಅಲ್ರಿ, ನಾ ಏನು ಮಾಡ್ಲಿ ಅಂತೀರಲ್ರಿ? ಕ್ಯಾಮ್ರಾ ತಗೊಳ್ರಿ, ಕ್ಯಾಮ್ರಾ ವಿಡಿಯೋ ಆನ್ ಮಾಡ್ಕೊಳ್ರಿ, ಒಬ್ಬೊಬ್ಬರು ಫೇಸಿಗೆ ಝೂಮ್ ಹಾಕ್ರಿ. ಊಟ ಅಡುಗೆ ಏನೇನು ಪದಾರ್ಥ ಮಾಡಿನಲ್ಲ ವೆರೈಟಿ ಅವಷ್ಟು ಪದಾರ್ಥಕ್ಕೂ ಝೂಮ್ ಹಾಕಿ ವಿಡಿಯೋ ಮಾಡ್ರಿ. ನಂಗೆ ಹಂಗೆಲ್ಲ ಝೂಮ್ ಗೀಮ್ ಹಾಕೆಲ್ಲ ವಿಡಿಯೋ ಮಾಡಕ್ಕೆ ಬರೋದಿಲ್ಲ. ನಾ ಬೇಕಾದ್ರೆ ಮೊಬೈಲ್ ಕ್ಯಾಮ್ರಾ ವಿಡಿಯೋ ಆನ್ ಮಾಡಿ ಸುಮ್ಮನೆ ಹಿಡ್ಕೊಂಡು ನಿಲ್ತ ನೋಡು ಅಷ್ಟೆ. ಅಯ್ಯೋ ಯಜಮಾನ, ಅದನ್ನ ಬೆದ್ರ ಗೊಂಬಿನೂ ಮಾಡ್ತಿತ್ತು ಗೊತ್ತಾನ? ಬೆದ್ರ ಗೊಂಬಿಗೆ ಮೊಬೈಲ್ ಸಿಗಿಸಿ ಕ್ಯಾಮ್ರಾ ಆನ್ ಮಾಡಿ ಬಂದಿದ್ದೆ ಅಂದ್ರೆ ಅದು ಮಾಡ್ತೈತಿ ಸುಮ್ಮನೆ ಹಿಡ್ಕೊಂಡು ಎಲ್ಲ ಕೆಲಸನ. ನೀವು ಏನೋ ಸ್ವಲ್ಪ ಕ್ಯಾಮ್ರಾದ ಬಗ್ಗೆ ಭಾಳ ಚಲೋ ತಿಳ್ಕೊಂಡಿರಿ, ವಿಡಿಯೋ ಎಲ್ಲ ಚಂದ ಮಾಡ್ತೀರಿ ಅಂತ ಹೇಳಿ ನಿಮ್ಮನ್ನು ಒಂಚೂರು ಬರ ಹೇಳಿದ್ರೆ ನೀವು ಇಷ್ಟೆಲ್ಲ ಮಾಡ್ತೀರಿ. ಹೊಟ್ಟೆ ಕಿಚ್ಚನ ನಿಮಗೆ ನಾನು ಕಂಡ್ರೆ. ನಂಗೆ ಈ ವಿಡಿಯೋ ಮಾಡೋದು ಮತ್ತು ಯೂಟ್ಯೂಬಿಗೆ ಬಿಡೋದು, ಈ ಸೋಷಿಯಲ್ ಸರ್ವಿಸ್ ಮಾಡೋರು ಕಂಡ್ರೆ ನನಗೆ ಆಗಂಗಿಲ್ಲ ಗೊತ್ತಾನ? ನಿಜವಾಗ್ಲೂ ಈ ಯೂಟ್ಯೂಬ್ ಎಲ್ಲ ಮಾಡಿ ಏನು ಲಾಭ ಮಾಡ್ಕೊಂತೇನ ನೀನು? ನನಗಂತೂ ಭಾಳ ಸಿಟ್ಟು ಬರ್ತದೆ ನೋಡು. ನೀನು ಯೂಟ್ಯೂಬಿಗೆ ಹಿಂದೆ ಬಿದ್ದಿ ಬಾಬಾ 2 ವರ್ಷ ಆತು ಬಿದ್ದಿದ್ದಿ. ನೀ ಮ್ಯಾಲೆ ಏಳುವಲ್ಲಿ ಅದು ನಿನ್ನ ಎಬಸ್ಬಲ್ತು ಅಷ್ಟ ಕತಿ. ನೀ ಅದನ್ನು ಬಿಟ್ಟು ಏಳವಲ್ಲಿ ಮ್ಯಾಲೆ ಯಾವಾಗ ನೋಡು ಯೂಟ್ಯೂಬ್ ಕ್ಯಾಮ್ರಾ ಹಿಡ್ಕೊಂಡ್ಲಾನ, ಮೊಬೈಲ್ ಹಿಡ್ಕೊಂಡ್ಲಾನ, ವಿಡಿಯೋ ಮಾಡಿದ್ಲಾನ, ಬಿಟ್ಲಾನ, ಅದೇ ಕೆಲಸ. ಮತ್ತೊಂದಿಲ್ಲ. ಅದೆಷ್ಟು ಜನ ಲೈಕ್ ಮಾಡ್ತಾರೋ, ಅದೆಷ್ಟು ಜನ ಶೇರ್ ಮಾಡ್ತಾರೋ, ಯಾರು ಕಮೆಂಟು ಮಾಡೋಂಗಿಲ್ಲ ಅನಿಸ್ತದೆ ನೀನು ಈ ವಿಡಿಯೋಗಳ್ನೆಲ್ಲ ನೋಡಿ.
ಸರಿ ಹೇಳಿದೆ ನೋಡು ನನ್ನ ಮಗನ. ಇವತ್ತು ಒಂದು ಮುತ್ತಿನಂತ ಮಾತಾಡಿದೆ ನೋಡು. ನಾನು ಭಾಳ ದಿನದ ಹೇಳ್ಬೇಕು ಅನ್ನಕತ್ತಿದ್ದೆ. ಯಾಕೆ ಏನು ನನ್ನ ಮಾತು ಕೇಳುವಲ್ಲಾಗಿತ್ತು. ನೀನೇ ಹೇಳಿದೆ ನೋಡಿ, ಇವತ್ತು ಭಾಳ ಚಲೋ ಹೇಳಿದೆ. ಏನು ಯೂಟ್ಯೂಬಿಗೆ ಬೆನ್ನು ಹತ್ತಾಳಪ್ಪ ಆಕಿ ಹತ್ತಾಳ ಅಂದ್ರೆ ಮನೆಗಿನ ಕೆಲಸ ಮಾಡೋಣ, ವಿಡಿಯೋ ಮಾಡೋಣ, ಅಷ್ಟೇ ಕೆಲಸ, ಮತ್ತೊಂದಿಲ್ಲ ನೋಡು. ನನ್ನ ಬಾಯಾಗಿನ ಮಾತು ನೀನೇ ಹೇಳಿಬಿಟ್ಟಿ. ಆಹಾ, ಬಿಟ್ಟಿ ಊಟಕ್ಕೆ ಬಂದ್ರದ್ ನೋಡು ಎಷ್ಟು ಜನ ಬಂದಾರ. ಇದ ಸಡಗ್ರಕಂದ್ರೆ ಒಂದು ಬೆಳಿಗ್ಗೆಯಿಂದ ಎದ್ದು ಸೋರ್ಸಿದ್ದೆ ನೀನು. ಇವತ್ತು 5 ಗಂಟೆಗೆ ಎದ್ದು ಅಡುಗೆ ಮಾಡಕತ್ತಿದ್ದಿ. ಯಾಕೆ ಒಳ್ಳೆ ನಾನು ಸೊಸಿ ದೌಡೆದ್ದು ಅಡುಗೆ ಮಾಡಕತ್ತ ಅಂತ ನಾನು ಅನ್ಕಂತೀನಿ. ಅಯ್ಯೋ ಇಲ್ಲಿಗೆ ತಂದು ಹಣಿಯಾಕ ನೀನು ಇಷ್ಟೆಲ್ಲ ಸಂವರ್ಸಿ ತಂದು ಇಲ್ಲಿ ಬಿಡ್ದಿಲ್ಲ ಎಲ್ಲರ ಹೊಟ್ಟಿಗೂ ಹಾಕಕ್ಕನ. ನಮ್ದು ಮೊನ್ನೆ ತೊಳೆದು ಗುಡಿಸಿ ಗುಂಡಾಂತರ ಮಾಡಿಬಿಡು. ಅಯ್ಯೋ ದೇವ್ರೇ ಪರಮಾತ್ಮ, ಎಷ್ಟು ಅಡುಗೆ ಮಾಡಿದಿ, ಏನೇನು ವೆರೈಟಿ ಮಾಡಿದಿ. ನಾವು ಮನ್ಯಾಗ ಒಂದು ದಿವಸ ಏನಾರ ತಿಂಡಿ ಸೇರ್ಲಿಲ್ಲ ಅಂದ್ರೆ ಬೇರೆ ತಿಂಡಿ ಮಾಡು ಅಂದ್ರೆ ಎಷ್ಟು ಮಾತಾಡ್ತಿದ್ದಿ. ಇವತ್ತ್ಯಾಕೆ ಇಷ್ಟು ವೆರೈಟಿ ಮಾಡಿವಾ? ಅದನ್ನ ನಾನು ಕೇಳಿದ್ದಕ್ಕೆ ಪರಿಮಳನ ಮದುವೆ ಫಿಕ್ಸ್ ಆಗೈತಿ ಅಂತ ಹೇಳಿ ಖುಷಿಗೆ ಪಾರ್ಟಿ ಮಾಡಕತ್ತೀವಿ ಅಂತ ಬೇವು ಆಕಿ. ಪರಿಮಳಗಿಲ್ಲ ಸಂಭ್ರಮ ಈಕಿಗೆ. ಮದುವಿನಿಂದ ಪರಿಮಳ ಅಂದಲೇ ಕಲ್ಯಾಣಿ. ಏನ್ರಿ ಅದು ಸೌಂಡ್? ಯಾರ್ರಿ ಬಿಟ್ಟಿದ್ದು? ಸೌಂಡ್ ದೊಡ್ಡಕ್ಕೆ ಬಂದೋತಲ್ಲ. ಸೌಂಡ್ ಇಲ್ಲ ಅಂತ ಹೇಳಿ ಸಣ್ಣಕ್ಕೆ ಬಿಡಕ್ಕೆ ಹೋದೆ, ದೊಡ್ಡಕ್ಕೆ ಹಾಕೋತದು. ಮಂದಿ ಮುಂದೆ ಮರ್ಯಾದೆ ಹೋಗತ್ತೆ. ಈಗ ನಾನು ಅಂದ್ಬಿಟ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ, ಯಾರ ಮಾತಾಡ್ಲಿ. ಆತಲ್ಲ, ಅಡಿಗೆನೂ ಮಾಡ್ಕೊಂಡು ಬಂದಿದ್ದಿ, ಎಲ್ಲರೂ ಗೆಳತಿಯರನ್ನೂ ಕರೆಸ್ಕೊಂಡಿದ್ದಿ. ಮತ್ತಿನ್ನೇನು ಊಟಕ್ಕೆ ನೀಡಿಬಿಡು. ಎಲ್ಲರೂ ಊಟ ಮಾಡಿ ತಿಂದು ತೇಗಿ ಹೋಗ್ಲಿ. ನಾನು ನೀನು ಮುಸ್ರಿ ತೊಳೆದು ಮನೆಗೆ ತೊಗೊಂಡು ಹೋಗೋಣಂತ. ನಾವೆಲ್ಲ ಊಟ ಮಾಡಿ ತೊಗೊಂಡು ಬರ್ತೇವೆ. ನಿಮಗೆ ಮನ್ಯಾಗೆಲ್ಲ ಅಡುಗೆ ರೆಡಿ ಮಾಡಿ ಇಟ್ಟು ಬಂದಾನಿ, ನೀವು ಮನೆಗೆ ಹೋಗ್ರಿ. ನೀವು ನಿಮ್ಮ ಮಗ ಮನ್ಯಾಗ ಊಟ ಮಾಡಿರಿ. ನಾನು ಇಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಕೊನೆಗೆ ತಗೊಂಬರ್ತೀನಿ. ನಂದು ಬರೋ ಸ್ವಲ್ಪ ಲೇಟ್ ಆಕತಿ. ನೀವು ಮನೆಗೆ ಹೋಗ್ಬಿಡ್ರಿ ಅತ್ತೆಯವ್ರ. ನೀವು ಮನೆಗೆ ಹೋಗಿ ಹೊಂಟು ಬಿಡ್ರಿ, ಮನ್ಯಾಗ ಹೋಗಿ ಊಟ ಮಾಡಿರಿ. ಅಲ್ಲಲ್ಲೇ ಕಲ್ಯಾಣಿ, ಇಷ್ಟು ತನಕ ಬಾಯಿ ಬಡ್ಕಾಕತ್ತಿದ್ದಿ ವಿಡಿಯೋ ಶೂಟ್ ಮಾಡು ಅಂತ ಹೇಳಿ. ಈಗ ಮನೆಗೆ ಹೋಗೋಣಕತ್ತಿ. ಏನು ನಿನ್ನ ಹಕೀಕತೆನ ತಿಳಿಯಂಗಿಲ್ಲ ನೋಡು. ನಮ್ಮ ಯಜಮಾನ ನನ್ನ ಕೆಲಸಕ್ಕೆ ಸಹಾಯ ಮಾಡ್ತಾನ ಅಂತ ಹೇಳಿ ಭಾಳ ಆಸೆ ಇಟ್ಕೊಂಡು ನಾನು ವಿಡಿಯೋ ಶೂಟ್ ಮಾಡೋಂತಿ ಬಾರಪ್ಪ ಅಂತೆ. ಮತ್ತು ನಿಮಗೆ ನಾನು ವಿಡಿಯೋದಿಂದ ನಿಮಗೆ ತೊಂದರೆ ಆಕತ್ತೆ ಅನ್ನೋದಾದ್ರೆ ಬೇಡ ಅಂತ ಹೇಳಿ ನಾನು ನಿರ್ಧಾರ ಮಾಡಿಬಿಟ್ಟೇನಿ. ನೀವು ಇದಕ್ಕೆಲ್ಲ ಹೆಲ್ಪ್ ಮಾಡೋರಲ್ಲ. ನೀವು ಮನೆಗೆ ಹೋಗ್ರಿ, ಮನ್ಯಾಗ ಊಟ ಮಾಡಿರಿ. ನನ್ನ ಗೆಳತಿಯರು ನನಗೆ ಸಹಾಯ ಮಾಡ್ತಾರೆ, ನಾನು ಎಲ್ಲ ಮುಗಿಸ್ಕೊಂಡು ಬರ್ತೇನೆ. ನೋಡ್ಲೇ ತಮ್ಮ, ನೋಡು ಎಷ್ಟು ಸೊಕ್ಕೈತಿ ನೋಡು ನಿನ್ನ ಹೆಂಡತಿಗೆ. ಈಗ ಹಿಂಗೆ ಇನ್ನೇನ್ರ ಹೊಟ್ಟೆಗೆ ಒಂದು ಹುಳ ಆಗಿಬಿಟ್ರೆ ಇನ್ನೇನು ಹಿಡಿಯಾರ ಯಾರು ಇಲ್ಲ ನೋಡು. ನೋಡು ಕಲ್ಯಾಣಿ, ಇದ ಲಾಸ್ಟ್. ಇನ್ನೇನಾರ ವಿಡಿಯೋ ಅಂತ ಹೇಳಿ ಹಿಂಗೆ ಹೊರಗೆ ಸುತ್ತಾಕತ್ರ ನನಗೂ ನಿನಗೂ ಸರಿ ಬರಂಗಿಲ್ಲ ನೋಡು. ಮತ್ತು ನಿಮಗೆ ಯಾಕಷ್ಟು ಹೊಟ್ಟಿವ್ರಿ? ನಾ ವಿಡಿಯೋ ಮಾಡೋದು ನೋಡಿದ್ರೆ ನಾ ಯೂಟ್ಯೂಬ್ನಾಗ ಅದೇನಿ ಅಂತ ಹೇಳಿ ಏನ್ರಿ ನಿಮಗೆ ಸಂಕಟನ? ಈ ಯೂಟ್ಯೂಬಿನಿಂದ ಎಷ್ಟು ಸಾವಿರಾರು ಜನ ಹೊಟ್ಟೆ ತುಂಬಿಸ್ಕೊಂತಾರ ಒಂದು ದಿವ್ಸಕ್ಕೆ, ಗೊತ್ತನ? ಎಷ್ಟು ಜನ ವಿಡಿಯೋ ಮಾಡಂಗಿಲ್ಲ, ಎಲ್ಲರೂ ಸಕ್ಸಸ್ ಕಂಡಾರ. ಹೌದು, ನನ್ನ ವಿಡಿಯೋ ಒಂದು ಓಡಲಿಲ್ಲ ಅಂದ ಮಾತ್ರಕ್ಕೆ ಎಲ್ಲರೂ ವಿಡಿಯೋ ಓಡಲಾರ್ದಂಗೆ ಇರ್ತೈತೆ. ಬೇಕಾದಂಗೆ ಮಾಡೋರು ಅದಾರ. ನಾನು ಮಾಡಕತ್ತೇನೆ, ಎಫರ್ಟ್ ಹಾಕಕತ್ತೇನೆ. ಯಾಕೆ ನಮ್ಮ ಹಣೆ ಬರ ನನಗೆ ಲಕ್ ಇಲ್ಲ ಅನಿಸುತ್ತೆ. ಅದಕ್ಕೆ ನಾನು ಇನ್ನು ವಿಡಿಯೋ ಎಲ್ಲರೂ ನನ್ನ ವಿಡಿಯೋನ ಲೈಕ್ ಮಾಡಲಾರ್ದೆ ಹಂಗೆ ನಡೆಯಕತ್ತೈತಿ. ಇರಲಿ, ನೋಡೋಣ. ಇವತ್ತೆಲ್ಲ ನಾಳೆ ವೀಕ್ಷಕರು ಎಲ್ಲರೂ ನೋಡ್ತಾರ. ವೀಕ್ಷಕರು ನಮ್ಗೆ ದೇವ್ರ ಸಮಾನ ಇದ್ದಂಗೆ. ದೇವ್ರು ಹೆಂಗೆ ಕಾದು ನಮ್ಗೆ ಹೊರ ಕೊಡ್ತಾನೋ ಹಂಗೆ, ಗೊತ್ತೇನು? ನೀವು ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಸುಮ್ಮನಿರ್ರಿ. ನಾ ಮಾಡೋದಕ್ಕೂ ನೀವು ಕಲ್ಲು ಹಾಕಬೇಡ್ರಿ ಅಷ್ಟೇ. ತಮ್ಮ, ಹೋಗೋಣ ಬಾ ಮನೆಗೆ. ಅಕ್ಕಿ ಹಣೆ ಬರ ನಾವೆಷ್ಟು ಹೇಳಿದ್ರು ಕೇಳಲಿಲ್ಲ ಅಂದ್ರೆ ಯಾರೇನು ಮಾಡೋಕ್ಕೂ ಬರಂಗಿಲ್ಲ. ಹಾಲು ಬಾನ ಉಂಡು ಹಾಸೊಯ್ಯ ನನ್ನ ಮಗನ ಅಂದ್ರೆ ಅಕ್ಕಿ 4 ಕಂಡು ನೀರ ತಂದೇನಿ ಅಂತಾವ. ನಾವ್ಯಾಕೆ ಅಷ್ಟು ತಲೆ ಕೆಡ್ಸ್ಕೊಳ್ಳೋಣ? ಬಾ, ಯೂಟ್ಯೂಬರ ಮಾಡ್ಕೇಳಿ, ಇನ್ನೊಂದು ಟ್ಯೂಬರ ಮಾಡ್ಕೇಳಿ. ಹೋಗ್ಲಿ ಬಿಡ ಕಲ್ಯಾಣಿ, ಯಾಕಷ್ಟು ಸಿಟ್ಟು ಮಾಡ್ಕೊಂತೀನಿ ನೀನು? ಭಾಳ ಬೇಜಾರು ಮಾಡ್ಕೊಂತೀವಿ ನೋಡು ನೀನು. ಹೋಗ್ಲಿ ಬಿಡು, ಅವ್ರೇನೋ ಅಂತಾರವ, ಅವ್ರ ಕೂಟ ಯಾಕೆ ತಲೆ ಕೆಡ್ಸ್ಕೊಂತೀಯನ? ಕಲ್ಯಾಣಿ, ನೀ ಬೇಜಾರು ಮಾಡ್ಕೊಬೇಡ. ಯೂಟ್ಯೂಬ್ನಾಗ ನೀನು ಸಕ್ಸಸ್ ಕಾಣ್ತಿದ್ದಿ. ಯಾಕಷ್ಟು ಬೇಜಾರು ಮಾಡ್ಕೊಂತಿದ್ದಿ? ಹಂಗಾರೆ ನಾನು ಹೊಂಟು ಬಿಡ್ತೇನೆ. ಮತ್ತು ನಂಗೆ ಅಲ್ಲಿ ಗುರೂಜಿಗಳು ಪ್ರೋಗ್ರಾಮಿಗೆ ಟೈಮ್ ಆಗ್ಬಿಡ್ತೈತಿ. ಅದನ್ನು ಬೇರೆ ಜವಾಬ್ದಾರಿ ವಹಿಸಿದ್ದೀನಿ ನನಗೆ. ನಾನು ಅದನ್ನು ಬೇರೆ ಚಲೋ ತಂಗ ನಡೆಸ್ಕೋಬೇಕಲ್ಲ. ಅದಕ್ಕೆ ಮತ್ತು ನೀವು ಊಟ ಗೀಟ ಮಾಡ್ಕೊಂಡು ಮುಂದುವರೆಸ್ರಿ. ನಾನು ಹೊಂಟು ಬಿಡ್ತೇನೆ, ನಂಗೆ ಹೊತ್ತಾಕೈತೆ. ಇಲ್ಲಿ ಬಿಡ, ಎದಕ್ಕೆ ಬೇಜಾರು ಗೊತ್ತಾನ ಗೌರಕ್ಕ? ಏನಂತಿದಿ? ನಾನು ನೋಡು ಎಷ್ಟು ದಿವಸ ಆಯ್ತು ವಿಡಿಯೋ ಮಾಡಕತ್ತೀನಿ. ಏನಾಗ ಸಬ್ಸ್ಕ್ರೈಬರ್ ಆಗವಲ್ರು, ವ್ಯೂಸ್ ಚೆನ್ನಾಗಿ ಬರವಲ್ವು. ನನಗೂ ಭಾಳ ಬೇಜಾರಾಗ್ಬಿಟ್ಟೈತಿ. ಅಲ್ಲ, ಅವ್ರು ಹೇಳಿದ್ರಾಗ ಏನು ತಪ್ಪಿಲ್ಲ, ಆದ್ರೆ ನಂಗೆ ಭಾಳ ಇಷ್ಟಪಟ್ಟು ನಾನು ವಿಡಿಯೋ ಮಾಡ್ತೇನೆ. ಅದಕ್ಕಾಗಿ ನಾನು ಎಷ್ಟು ಎಫರ್ಟ್ ಹಾಕ್ತೇನೆ ಆದರೂ ಸಾಕಾಗೋಲ್ತು. ಎಷ್ಟು ಏನು ಮಾಡಲಿ ನಂಗೆ
ಹಂಗಾಗಿ ಹೋಗ್ಬಿಟ್ಟೈತಿ. ಇರಲಿ ನೋಡೋಣ, ಈಗ ಹೊಸ ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡಿವೆ. ಈ ಗೃಹ ಸಂಜೀವಿನಿ ಅದರಿಂದನಾರ ಒಳ್ಳೇದಾಗಲಿ ಜನಕ್ಕೆ. ನನಗೆ ಲಾಭ ಐತೆ ಬಿಟ್ಟತೆ. ನೋಡೋಣ ಜನಕ್ಕರ ಒಳ್ಳೇದಾಕತ್ತಲ್ಲ. ನೋಡೋಣ ಏನೇನಾಕತ್ತೇನ ಎಲ್ಲ ವೀಕ್ಷಕರಿಗೆ ಬಿಟ್ಟಿದ್ದು. ವೀಕ್ಷಕರ ದೇವರುಗಳು ಹೆಂಗೆ ನಡೆಸ್ತಾ ಹಂಗೆ ನಡೆಸಲಿ. ನಡಿ ನೀ ಹೋಗು ಹೊತ್ತಕತ್ ಹೋಗಿ, ಮತ್ತೆ ಗುರುಗಳು ಬಂದು ಕಾಯ್ತಾ ಇರ್ತಾರೆ. ಹಾಂ, ಹಾಯ್, ಹಲೋ, ನಮಸ್ತೆ ವೀಕ್ಷಕರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತ ಮಾಡೋಣ. ವೀಕ್ಷಕರೇ, ಇವತ್ತು ಯಾರ್ಯಾರು ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರಿ, ಈ ವಿಡಿಯೋ ನೋಡ್ತಾ ಇದ್ರಿ, ದಯಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತು ಗುರುಗಳು ಯಾವ ಔಷಧಿ ಬಗ್ಗೆ ಹೇಳ್ತಾರೆ, ಯಾವ ಟಿಪ್ಸ್ ನಮಗೆ ತಿಳಿಸ್ಕೊಡ್ತಾರೆ ಅಂತ ನೋಡೋಣ. ಗುರುಗಳೇ, ಕಾರ್ಯಕ್ರಮನ ಶುರು ಮಾಡೋಣವಾ? ನಿಮ್ಮನ್ನು ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಅನ್ನಿಸ್ತದೆ. ಛೇ 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 ಇಲ್ಲಮ್ಮ, ಏನು ಜಾಸ್ತಿ ಹೊತ್ತೇನಾಗಿಲ್ಲ. ನಾ ಕಾಯ್ತಾ ಕೂತ್ಕೊಂಡು ಈಗ ಸ್ವಲ್ಪ ಹೊತ್ತಾತು ಅಷ್ಟೆ. ಗುರುಗಳೇ, ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನಂದರೆ, ನಾವು ಹೇಗೆ ಮನೆ ಮದ್ದು ಈ ಗೃಹ ಸಂಜೀವಿನಿ ಅಂತೇಳಿ ಶುರು ಮಾಡಿ ಮನೆಯಲ್ಲೇ ನಾವು ಔಷಧಿ ಮಾಡ್ಕೊಂತೀವ, ಹಂಗೆ ಪ್ರಾಣಿ ಪಕ್ಷಿಗಳು ಔಷಧಿ ಮಾಡ್ಕೊಂತಾವ? ಮಗಳೇ, ಒಳ್ಳೆ ಪ್ರಶ್ನೆ ಕೇಳಿದೆ ನೋಡು. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಪ್ರಾಣಿ ಪಕ್ಷಿಗಳು ಅವು ತಮ್ಮ ಸ್ವಯಂ ಚಿಕಿತ್ಸೆ ಮಾಡ್ಕೊಂತಾವೆ. ಗೊತ್ತಾ ಹೆಂಗಂತೇಳಿ? ಹಾವು ಕಚ್ಚಿದ್ರೆ ಮುಂಗಿಸಿ ವಿಷದಿಂದ ಪಾರಾಗಕ್ಕೆ ಗಿಡಮೂಲಿಕೆ ಹುಡುಕಿ ತಿಂತತಿ. ಆಮೇಲೆ ನಾಯಿ ಏನಾರ ಅದ್ರ ಹೊಟ್ಟೆ ಹಾಳಾಗಿತ್ತಂದ್ರೆ ಹುಲ್ಲು ತಿಂದು ವಾಂತಿ ಮಾಡಿ ಹೊಟ್ಟೆ ಖಾಲಿ ಮಾಡ್ಕೊಂತತಿ, ತಾನು ಆರಾಮಾಕತಿ. ಬೆಕ್ಕೂ ತನಗೇನಾರ ಗಾಯ ವಾಸಿ ಆಗ್ಬೇಕು ಅನ್ಸಿದ್ರೆ ಅದನ್ನು ಗಾಯನ ನೆಕ್ಕಿ 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 ಕ್ಲೀನ್ ಮಾಡಿ ವಾಸಿ ಮಾಡ್ಕೊಂತತಿ. ಇದೇ ರೀತಿಯಾಗಿ ಪ್ರಾಣಿ ಪಕ್ಷಿ ಪ್ರಪಂಚದೊಳಗೆ ಮನುಷ್ಯ ಅತಿ ಎತ್ತರ ಸ್ಥಾನದಾಗ ಇರೋದಕ್ಕಾಗಿ ರೋಗ ರುಜಿನಗಳಿಂದ ತಾನೂ ಬಚಾವಾಗಬೇಕು ಅನ್ನೋ ಕಾರಣಕ್ಕೆ ಸುತ್ತಮುತ್ತಲಿನ ನಮ್ಮ ಮನೆಯ ಸುತ್ತಮುತ್ತಲು ಅಂಗಳದಾಗ ಇಲ್ಲ ಹಿತ್ತಲದಾಗ ಯಾವುದಾದ್ರೂ ಗಿಡಮೂಲಿಕೆನ ಬೆಳೆದಿರ್ತೀವಿ. ಅದನ್ನು ಉಪಯೋಗ ಮಾಡ್ಕೊಳ್ಳೋ ರೀತಿ ಗೊತ್ತಿರಂಗಿಲ್ಲ. ಆ ರೀತಿ ತಿಳಿಸ್ಕೊಡಕಂತನ ನಾನು ಗೃಹ ಸಂಜೀವಿನಿ ಅನ್ನುವ ಮನೆಮದ್ದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಗುರುಗಳ, ಮನೆ ಮದ್ದು ಅಂತ ಹೆಸರು ಕೇಳಾಕ ಎಷ್ಟು ಚಂದ ಐತೆ ನೋಡ್ರಿ. ನಂಗಂತರೂ ಈ ಮನೆ ಮದ್ದು ಅಂತ ಹೇಳಿ ಹೆಸರು ಕೇಳಾಕ ಭಾಳ ಖುಷಿ ಆಕತಿ. ಈ ಹೆಸರು ಬಂದಿದ್ದು ಹೆಂಗೆ ಅಂತೀರಿ ನೀವು? ನೋಡು ತಂಗಿ, ಇಲ್ಲ ಐತಿ ಬುಡ, ಹೇಳ್ತಾನೆ ಕೇಳು. ಬಹಳ ಹಿಂದಿನ ಕಾಲದಾಗ ದಿನನಿತ್ಯ ಆರೋಗ್ಯ ಸಮಸ್ಯೆಗಳು ಇದ್ದೇ ಇರ್ತಿದ್ವು. ಅದಕ್ಕೆ ಅಜ್ಜಿಯಂದಿರು ತಾಯಂದಿರು ಮನೆಯಾಗಿನ ಪಾಕಶಾಲೆ ಔಷಧಾಲಯವಾಗಿ ಪರಿವರ್ತನೆ ಮಾಡಿದರು. ಆ ಪರಿವರ್ತನೆ ಮಾಡಿದ್ದ ಕಾರಣ ಮನೆಯಲ್ಲಿನೇ ಮದ್ದು ತಯಾರಿಸೋದಕ್ಕಾಗಿ ಈ ಮನೆ ಮದ್ದು ಅಂತ ಹೆಸರು ಬಂತು. ಆದ್ರೆ ಇತ್ತೀಚಿನ ದಿನದಾಗ ಅದು ನಿಧಾನವಾಗಿ ನಷ್ಟಕ್ಕೆಂತ ಬಂದತಿ. ಹಾಗಾಗಿ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿಯೇ ಸಿಗುವಂಥ ಪದಾರ್ಥಗಳನ್ನು ಸಮಯೋಚಿತವಾಗಿ ಉಪಯೋಗಿಸುವ ಪದ್ಧತಿನ ಎಲ್ಲರೂ ಮರಿತಾ ಬಂದಾರ. ಅದಕ್ಕಾಗಿ ನಾನು ಅದನ್ನು ನೆನಪು ಮಾಡಿಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಾನೆ ಅಷ್ಟೇ. ಇದು ನನ್ನ ಪುಟ್ಟದೊಂದು ಸೇವೆ ಅಷ್ಟೆ, ಮತ್ತೇನೇನೂ ಇಲ್ಲ. ಹೌದ್ರಿ ಗುರುಗಳ, ಒಳ್ಳೆ ಆಲೋಚನೆ. ಮತ್ತು ಇವತ್ತು ನಾವು ಯಾವ ಔಷಧಿ ಬಗ್ಗೆ ಮಾತಾಡೋಣ ಅಂತ ನೀವು ಹೇಳ್ತೀರಿ ಗುರುಗಳೇ? ನೋಡ್ತಂಗಿ, ವೀಕ್ಷಕರು ಯಾವ ಪ್ರಶ್ನೆ ಕೇಳ್ತಾರ ಆ ಪ್ರಶ್ನೆ ಮ್ಯಾಗ ನಂಗೆ ಔಷಧಿ ಹೇಳ ಅಂತ ರೂಢಿ. ಆದ್ರೆ ಈಗ ಯಾರು ಏನು ಪ್ರಶ್ನೆ ಕೇಳಿಲ್ಲ. ಆದ್ರೆ ನೀನೇನಾರು ಪ್ರಶ್ನೆ ತಯಾರು ಮಾಡ್ಕೊಂಬಂದಿದ್ರೆ ಅದ್ರ ಬಗ್ಗೆ ಹೇಳು, ನಾನು ಉತ್ತರ ಹೇಳ್ತೇನೆ. ಹಾಂ, ಐತ್ರಿ ಗುರುಗಳ, ನನ್ನ ಹತ್ರ ಒಂದು ಪ್ರಶ್ನೆ ಐತಿ. ಅದು ಏನಂದ್ರೆ, ನಮ್ಮ ಮನೆ ಪಕ್ಕಕ್ಕೆ ಒಬ್ಬಾಕಿಗೆ ಪಾಂಡು ರೋಗ ಅಂತ ಹೇಳಿ ಬಂದೈತ್ರಿ. ಅದು ಈಗ ಸುಮಾರು ದಿವಸ ಆತು ಬಂತು. ಅದು ಎಲ್ಲಿ ತೋರಿಸಿದ್ರು ಆರಾಮ ಆಗೋಲ್ತು. ಅದಕ್ಕೇನಾರ ನಿಮ್ಮಲ್ಲಿ ಔಷಧಿ ಐತೇನಾ? ಪಾಂಡು ರೋಗನ? ಅದ್ಯಾ ದೊಡ್ಡ ರೋಗ ಯವ್ವ. ಅಯ್ಯೋ, ಇಲ್ಲಿ ನೋಡಿಲ್ಲೇ ಪಾಂಡು ರೋಗ ಬಂದಿರ್ತತಲ್ಲ, ಅವರು ಆಡಿರ್ತತಲ್ಲ ಮೇಕೆ ಅಂತಾರೆ ನೋಡು, ಆ ಮೇಕೆ ಮಜ್ಜಿಗೆನ ದಿನಾ ಊಟ ಆದಮೇಲೆ ಮಧ್ಯಾಹ್ನ ಮತ್ತು ರಾತ್ರಿ ಒಂದೊಂದು ಲೋಟ ಅದ್ರ ಮಜ್ಜಿಗೆ ಕುಡಿಯೋದ್ರಿಂದ ಪಾಂಡುರೋಗ ಆದಷ್ಟು ಬೇಗ ಕಡಿಮೆ ಆಕತಿ. ಹೌದೇನ್ರಿ? ನೋಡ್ರಿ, ನನಗೆ ಇಷ್ಟೆಲ್ಲ ವಿಷಯ ಅದು ಗೊತ್ತಾಗಲ್ಲ. ಆಮೇಲೆ ಮುಖದ ಮೇಲೆ ಬಂಗ ಬಂದಿರ್ತತಲ್ರಿ, ಅವ್ರು ಏನು ಮಾಡ್ಬೇಕು? ಮುಖದ ಮೇಲೆ ಬಂಗ್ ಬಂದವರದಾರಲ್ಲ, ಫ್ರೆಶ್ ಕೊಬ್ಬರಿ ಎಣ್ಣೆ, ಗಾಣದಾಗಿಂದ ತೆಗೆದಿರೋಂಥ ಫ್ರೆಶ್ ಕೊಬ್ಬರಿ ಎಣ್ಣೆನ ದಿನಾ ರಾತ್ರಿ ಮುಖಕ್ಕೆ ಲೇಪಿಸಿಕೊಂಡು ಅಂದ್ರೆ ಹಚ್ಕೊಂಡು ಮನ್ಕೊಳ್ಳೋದ್ರಿಂದ ಈ ಭಂಗ್ ಅನ್ನೋದು ದಿನೇ ಕಡಿಮೆ ಆಕಿ ಅಂತ ಹೋಗತಿ. ಹೌದೇನ್ರಿ? ಆಮೇಲೆ ಗುರುಗಳ, ಇನ್ನೊಂದು ಪ್ರಶ್ನೆ. ಮೈ ಮೇಲೆ ಈ ಬೇಸಿಗೆಲೆಲ್ಲ ಬೆವ್ರು ಸಾಲಕ್ಕವಲ್ರಿ, ಅದಕ್ಕೇನಾರ ನಿಮ್ಮಲ್ಲಿ ಔಷಧಿ ಐತೆ?
ನೋಡು ತಂಗಿ, ಪ್ರತಿನಿತ್ಯ ಬೇಸಿಗೆ ಮಳೆಗಾಲ ಚಳಿಗಾಲ ವರ್ಷಿಡೀ ಯಾರು ತಣ್ಣೀರು ಸ್ನಾನ ಮಾಡ್ತಾರೋ ಅವರಿಗೆ ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ. ಗೊತ್ತಾತ? ಈಗಿನ ಕಾಲದಾಗ ಈ ಹೀಟ್ರ್ ಗೀಝರ್ ಪಾಝರ್ ಇವೇನೇನೋ ಬರ್ತಾವಲ್ಲ, ಹಾಂ, ಅದು ಬಂದು ಅದ್ರಾಗಿಂದ ಬಿಸಿ ನೀರು ಜಳಕ ಮಾಡಿ ಮನುಷ್ಯರಿಗೆ ಚರ್ಮ ರೋಗಗಳು ಶುರುವಾಗಕತ್ತವು. ಬಿಟ್ರೆ ಮೊದಲು ತಣ್ಣೀರು ಜಳಕ ಮಾಡ್ತಿದ್ರು. ಬೆಂಕಿಗೆ ಒಲಿಗೆ ಬೆಂಕಿ ಹಾಕಿ ಹಂಡೆದಾಗ ನೀರು ಕಾಸ್ಕೊಂಡು ಜಳಕ ಮಾಡ್ತಿದ್ರು. ಆವಾಗ ನೋಡು ಚರ್ಮ ರೋಗ ಅಷ್ಟೇ ಎಲ್ಲ ಯಾವ ಇರಲೇ ಇಲ್ಲ. ಹಾಂ, ಯಾರು ತಣ್ಣೀರು ದಿವಸ ಸ್ನಾನ ಮಾಡ್ತಾರೋ ಅವ್ರಿಗೆ ಬೆವರು ಸಾಲಿ ಬರೋದಿಲ್ಲ. ಗುರುಗಳ ಮನೆ ಮದ್ದಲ್ಲೇ ಇಷ್ಟೆಲ್ಲ ಔಷಧಿ ಅದಾವು ಅಂಥೇಳಿ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನೋಡ್ರಿ. ನೀವು ದಿನ ಈ ಥರ ತಿಳಿಸ್ತಾ ಇದ್ರೆ ಎಲ್ಲ ಎಷ್ಟು ನಮಗೆ ಸಹಾಯ ಆಕೈತಿ. ಅಂದಂಗೆ ನನ್ನ ಫ್ರೆಂಡಿಗೊಬ್ಳಿಗೆ ಕೈ ಭಾಳ ಬೆವರ್ತೈತ್ರಿ. ಏನಕ್ಕೆ ಕೈ ಬೆವರು ಅಂದ್ರೆ ಏನಕ್ಕೆ ಒಂದು ಖರ್ಚಿಪ್ ಕೊಟ್ರೆ ಎಷ್ಟೊತ್ತಿಗೆ ಅದು ಹಸಿ ಆಗ್ಬಿಡ್ತೈತಿ. ನಾನಂತೂ ಈಗ ಭಾಳ ತಮಾಷೆ ಮಾಡ್ತಿರ್ತೇನೆ. ನಿನ್ನ ಕೈನ ಹಿಟ್ಟಿನಾಗ ಇಟ್ಕೊಂಡು ಕುತ್ಕೊಳ್ವಾ, ಚಪಾತಿ ಹಿಟ್ಟಿನಾಗ ಹಿಟ್ಟಿಗೆ ನೀರು ಹಾಕೋದು ತಪ್ತತಿ ಅಂತ ಹೇಳು. ಅಷ್ಟು ಕೈ ಹಸಿ ಇರ್ತಾವ ಆಕಿವು. ಆಕಿಗೆ ಏನಾರ ಔಷಧಿ ಐತೇನ್ರಿ ನಿಮ್ಮಲ್ಲಿ? ಐತಲ್ಲ ನನ್ನ ಮಗಳ, ಇಲ್ಲ ಅಂತ ಯಾರಂದ್ರೆ ಈ ಬೆಟ್ಟದ ನೆಲ್ಲಿಕಾಯಿ ಬರ್ತಾವ ನೋಡು. ಆ ಬೆಟ್ಟದ ನೆಲ್ಲಿಕಾಯಿ ಜಜ್ಜಿ ಅದ್ರ ರಸ ತೆಗೆದು ಒಂದು ಗಾಜಿನ ಬಾಟ್ಲಿ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೇಕು. ಅದನ್ನು ಸೋಸಿ ಸ್ಟೋರ್ ಮಾಡಿ ಇಟ್ಕೊಂಡು ದಿವಸ ಬೆಳಗ್ಗೆ ರಾತ್ರಿ ಅಂಗಾಲಿಗೆ ಹಚ್ಕೊಂಡು, ಬೆಳಗ್ಗೆ ಆದ್ರೆ ಸ್ವಲ್ಪ ಹೊತ್ತು ಅಂಗಾಯಿಗೆ ಹಚ್ಕೊಂಡು ಕೂತ್ಕೋಬೇಕು. ರಾತ್ರಿ ಮಕ್ಕಳ ಹೊತ್ತಿಗೆ ಹಚ್ಕೊಂಡ್ರಂತರೂ ಮಕ್ಕಂಡ ಬಿಟ್ಟಿರ್ತಾಳೆ, ಅದ್ರಾಗ ಏನು ತೊಂದರೆ ಅನ್ನಂಗಿಲ್ಲ. ಮಕ್ಕಳ ಹೊತ್ತಿಗೆ ಅಂಗಾಲಿಗೆ ಹಚ್ಕೊಂಡು ಮಕ್ಕಂಡ್ರೆ ಸ್ವಲ್ಪ ದಿನಕ್ಕೆ ಅದೆಲ್ಲ ಕಮ್ಮಿ ಆಕತಿ. ತುಂಬ ಧನ್ಯವಾದಗಳು ಗುರುಗಳ ನಿಮ್ಗೆ. ನಿಜವಾಗ್ಲೂ ಆಕಿ ಭಾಳ ವರ್ಷದಿಂದ ಈ ಸಮಸ್ಯೆಯಿಂದ ಒದ್ದಾಡ್ತಿದ್ಲು. ಆಕಿಗೆ ಬಹುಶಃ ಆಕಿಗೆ ಭಾಳ ಖುಷಿ ಆಕೈತೆ ಅನಿಸ್ತತಿ. ಇವತ್ತು ನಾ ಹೋಗಿ ಈ ಔಷಧಿ ಗುರುಗಳು ಹೇಳ್ಯಾರ ಅಂತ ಹೇಳಿದ್ರೆ, ಅಕಸ್ಮಾತ್ ನಮ್ಮ ಚಾನಲ್ ಆಕೇನಾರ ನೋಡ್ತಿದ್ರೆ ಆಕಿನ ಹೇಳ್ತಾಳೆ, ನಾನು ನಿಮ್ಮ ಚಾನಲ್ ನೋಡಿದೆ, ಗುರುಗಳು ಹೇಳಿದ್ದ ಔಷಧಿ ನಾನು ಮಾಡ್ತೇನೆ ಇನ್ಮ್ಯಾಗಿಂದ ಅಂತ ಹೇಳಿ. ನೋಡ್ದೆ ಹೋದ್ರೆ ನಾನಂತೂ ಪಕ್ಕ ಹೇಳ್ತೇನೆ ಆಕಿಗೆ ಹೋಗಿ. ಈಗ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಗಿದೆ ಗುರುಗಳ. ಆಯ್ತಮ್ಮ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳಿನ ಕಾರ್ಯಕ್ರಮದಾಗ ಮತ್ತೆ ಭೇಟಿಯಾಗೋಣ. ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಗಿದೆ. ನಾಳೆ ಮತ್ತೆ ಇದೇ ಟೈಮ್ಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಂಥ ಸಮಯ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರೂ ಟೇಕ್ ಕೇರ್, ಬಾಯ್.